ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಅಕ್ಕನ ಮಗಳು ತುಂಬ ಮಾತಾಡ್ತಾ ಇದ್ಲು. ಅವಳ ಬಾಯನ್ನು ಮುಚ್ಚಿದ್ರೆ ನನ್ನ ಕೈಯನ್ನು ಕಚ್ಚಿದ್ಲು. ನಂತರ ಅವಳಿಗೆ ಗಟ್ಟಿಯಾಗಿ ಮುತ್ತನ್ನು ಕೊಟ್ಟೆ. ಅವಳು ನನ್ನನ್ನು ತಡೆಯೋದಕ್ಕೆ ಹೋದ್ಲು. ಆದರೆ ಅವಳ ಮೇಲೆ ನಾನು ಬಿದ್ದೆ. ಸ್ವಲ್ಪ ಹೊತ್ತು ಇಬ್ಬರ ಕಣ್ಣುಗಳು ದೇಹಗಳು ಒಂದಾದವು. ಅವಳ ಜೊತೆ ಇದೇ ರೀತಿ ಇರಬೇಕು ಅಂತ ಅನ್ನಿಸ್ತಿತ್ತು. ಅವಳ ದೇಹದ ಬಿಸಿ ನನ್ನ ದೇಹಕ್ಕೆ ತಗಲಿದಾಗ ಮೈಯಲ್ಲಿ ಒಂದು ರೀತಿಯ ರೋಮಾಂಚನ ಆಯಿತು. ನನ್ನ ಕೈಯಲ್ಲಿ ನನ್ನನ್ನೇ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಅವಳ ಬಟ್ಟೆಗಳನ್ನು ಕಿತ್ತು ಬಿಸಾಕ್ತೆ. ಅವಳ ದೇಹದ ಮುಂದೆ ಏನಾಯಿತು ತಿಳ್ಕೋಬೇಕು ಅಂದರೆ ಕತೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕತೆ ತುಂಬಾ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ಕೃಷ್ಣ. ಲೆಕ್ಚರರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ. ಕೈ ತುಂಬ ಸಂಬಳ ಬರುತ್ತೆ. ಅಪ್ಪ ಅಮ್ಮ ಊರಲ್ಲಿದ್ದಾರೆ. ಅವ್ರಿಗೆ ನನ್ನ ಮದುವೆದೇ ಚಿಂತೆ. ಆದರೆ ನಾನು PhD ಮಾಡಿದ ನಂತರ ಮದುವೆ ಆಗ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ನನ್ನ ಮಾತಿಗೆ ಅವರು ಬೇಸರ ಮಾಡ್ಕೋತಾರೆ. ಹಳ್ಳಿ ಜನ, ಅವ್ರ ಮನಸ್ಥಿತಿ ಬೇರೆ ರೀತಿ ಇರುತ್ತೆ. ಅವರಿಗೆ ನನ್ನ ಮಾತು ಅರ್ಥನೇ ಆಗೋದಿಲ್ಲ. ಇತ್ತೀಚೆಗೆ ನಾನು ಆ ಕಡೆ ಹೋಗೋದನ್ನೇ ತೀರಾ ಕಡಿಮೆ ಮಾಡಿದ್ದೀನಿ. ನನಗೊಬ್ಳು ಅಕ್ಕ ಇದ್ದಾಳೆ. ನನಗೂ ಅವಳಿಗೂ 15 ವರ್ಷ ಡಿಫ್ರೆನ್ಸ್. ನಾನು ಅನ್ಪ್ಲಾನ್ಡ್ ಕಿಡ್ ಆಗಿದ್ದರಿಂದ ಅಕ್ಕ ನನಗೆ ಅಕ್ಕ ಅಲ್ಲ, ಎರಡನೇ ತಾಯಿ. ಅವಳು ಅಂದರೆ ನನಗೆ ತುಂಬ ಪ್ರೀತಿ. ನಾನು ಎಲ್ಲ ಕಷ್ಟಗಳನ್ನು ಅರ್ಥ ಮಾಡ್ಕೋತಾಳೆ. ಆದರೆ ಇತ್ತೀಚೆಗೆ ಒಂದು ಹೊಸ ಸಮಸ್ಯೆ ಶುರುವಾಗಿದೆ. ಅಕ್ಕನ ಮಗಳನ್ನು ನಾನು ಮದುವೆ ಆಗಬೇಕಂತೆ. ಮೊದಲು ಅಪ್ಪ ಅಮ್ಮ ಮಾತ್ರನೇ ಹೇಳ್ತಿದ್ರು, ನಾನು ಹೇಗೋ ಸಂಭಾಳಿಸ್ತಿದ್ದೆ. ಈಗ ನನ್ನ ಅಕ್ಕ ಕೂಡ ಅದೇ ಮಾತನ್ನು ಪಟ್ಟು ಹಿಡ್ದಿದ್ದಾಳೆ. ಅಕ್ಕ ತುಂಬ ಶ್ರೀಮಂತರ ಮನೆ ಸೊಸೆ. ಕೋಟಿಗಟ್ಟಲೆ ಆಸ್ತಿ ಇದೆ. ಒಬ್ಬಳೇ ಮಗಳು, ಒಬ್ಬ ಮಗ ಇದ್ದಾನೆ. ಅವಳಿಗೂ ಮಗ ಚಿಕ್ಕವನು. ನೀನು ನನ್ನ ಅಳಿಯ ಆದರೆ ನನ್ನ ಮನೆ ಮಗ ಆಗ್ತೀಯ. ಅರ್ಧ ಆಸ್ತಿ ನಿನಗೆ ಕೊಡ್ತೀನಿ. ಯಾವುದೇ ಕೆಲಸಕ್ಕೆ ಹೋಗಬೇಡ, ಆರಾಮಾಗಿ ಮನೇಲಿರು. ನಾನು ಜೀವನದಲ್ಲಿ ಏನನ್ನಾದರೂ ಸಾಧಿಸ್ಬೇಕು ಅಂತ ಪಟ್ಟು ಹಿಡಿದು ಹಳ್ಳಿಯಿಂದ ಸಿಟಿಗೆ ಬಂದು ಗೌರ್ಮೆಂಟ್ ಹಾಸ್ಟೆಲಲ್ಲಿ ಉಳ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಓದಿದ್ದು. ನನ್ನ ವಿದ್ಯಾಭ್ಯಾಸದ ಸಂಪೂರ್ಣ ಖರ್ಚು ನಂದೆ. ಅಪ್ಪ ಅಮ್ಮಂಗೆ ಅವ್ರ ತೋಟ, ಹೊಲ, ಗದ್ದೆ, ಹಸುಗಳು, ಎಮ್ಮೆಗಳು, ಅವ್ರ ಆಸ್ತಿನ ನೋಡಿಕೊಂಡು ಹಳ್ಳಿನಲ್ಲೇ ಇರಬೇಕಾಗಿತ್ತು. ಆದರೆ ನಾನು ಏನನ್ನಾದರೂ ಸಾಧಿಸಬೇಕು. ಅವ್ರ ರೀತಿ ಇರೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಅದಕ್ಕೆ ಬಂದೆ. ನನ್ನ ಸಂಪೂರ್ಣ ಆಸೆ ನಾನು PhD ಮಾಡಬೇಕು. ಸಮಾಜದ 4 ಜನರಿಗೆ ಮಾದರಿಯಾಗಿರಬೇಕು, ಸಹಾಯ ಆಗಬೇಕು ಅನ್ನೋದು. ಅಕ್ಕನ ಮಗಳನ್ನು ಮದುವೆ ಆದರೆ ಹಳ್ಳೀಲಿರಬೇಕು. ಒಂದು ಅಕ್ಕ ಭಾವ ಅವ್ರ ಊರಲ್ಲಿ ಅಥವಾ ನಮ್ಮ ಅಪ್ಪ ಅಮ್ಮನ ಊರಲ್ಲಿ ಇದ್ದವ್ರುಗಳ ಸೇವೆನ ಮಾಡಿಕೊಂಡು ಜೀವನ ಪರ್ಯಂತ ನನ್ನ ಕನಸುಗಳನ್ನು ಪಕ್ಕಕ್ಕಿಟ್ಟು ಬದುಕಬೇಕು. ಅದು ಸಾಧ್ಯನೇ ಇಲ್ಲ. ಬೇಕಾದರೆ ಅವ್ರುಗಳನ್ನು ಪಕ್ಕಕ್ಕಿಡ್ತೀನಿ. ಆದರೆ ಇತ್ತೀಚೆಗೆ ಅಕ್ಕನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನಿಸುತ್ತೆ. ನಂಗೆ ಅಪ್ಪ ಅಮ್ಮಂಗಿಂತ ಅವಳು ಅಂದರೆ ತುಂಬ ಪ್ರೀತಿ. ವರ್ಷಕ್ಕೆ ಒಂದೇ ಬಾರಿ ನಾನು ಹೋಗೋದು. ಹೋದಾಗ ಮಗ ಬಂದ ಅಂತ ಅಪ್ಪ ಅಮ್ಮ ಪ್ರೀತಿಯಿಂದ ಮಾತಾಡೋದಿಲ್ಲ. ಬದಲಿಗೆ ಇನ್ನೂ ಮದುವೆ ಆಗಿಲ್ಲ, ಸೊಸೆನ್ ತಂದಿಲ್ಲ, ಈ ರೀತಿಯ ಮಾತುಗಳನ್ನು ಆಡ್ತಾರೆ. ಅಮ್ಮ ಅಂತೂ ಕಣ್ಣೀರು ಹಾಕ್ತಿರ್ತಾಳೆ. ಅವಳ ಮೊಮ್ಮಗಳನ್ನು ಸೊಸೆ ಮಾಡ್ಕೋಬೇಕು ಅಂದರೆ ಅಕ್ಕನ ಮಗಳನ್ನ ನಂಗೆ ಮದುವೆ ಮಾಡಿಕೊಂಡ್ರೆ ಮೊಮ್ಮಗಳು ಜೊತೆನಲ್ಲಿನೇ ಇರ್ತಾಳೆ. ಯಾರೋ ಬೇರೆಯವ್ರ ಮಗಳು ಬಂದು ಇರೋ ಬದಲು ನನ್ನ ಮಗಳೇ ಬಂದಿರಲಿ, ನಾವು ಕಷ್ಟಪಟ್ಟಿರೋ ಆಸ್ತಿನ ತಿನ್ನಲಿ ಅನ್ನೋದು ಅಮ್ಮನ ಮಾತು. ಅಮ್ಮನ ಮನಸ್ಥಿತಿಗೆ ಆ ಮಾತುಗಳು ಸರಿ. ಆದರೆ ನನಗೆ ಈ ಮದುವೆ ಇಷ್ಟ ಇಲ್ಲ. ನಾನು ಕಾಲೇಜಲ್ಲಿ ಲೆಕ್ಚರರ್ ಆಗಿರೋದ್ರಿಂದ ತುಂಬ ಜನ ಹುಡುಗಿರು ನನಗೆ ಪ್ರಪೋಸ್ ಮಾಡ್ತಾರೆ. ಪ್ರತಿಯೊಬ್ಬರು ಹೇಳೋದು ನಾನು ತುಂಬ ಗುಡ್ ಲುಕ್ಕಿಂಗ್ ಅಂತೆ. ಸ್ವಲ್ಪ ಕ್ಲೋಸ್ ಇರೋ ಹುಡುಗರು ಹೇಳ್ತಾರೆ, ಸರ್ ನೀವು ಬಂದರೆ ಹುಡುಗಿರು ನಮ್ಮನ್ನೇ ಮರ್ತೋಗ್ಬಿಡ್ತಾರೆ, ಅಷ್ಟೊಂದು ಚೆನ್ನಾಗಿದ್ದೀರಾ ಸರ್. ಗಾಡ್ ಗಿಫ್ಟ್ ನೀವು. ಚೆನ್ನಾಗಿ ಪಾಠ ಮಾಡ್ತೀಯಾ, ನೋಡೋದಕ್ಕೆ ಸುಂದರವಾಗಿರೋ ಮನಸ್ಸು ಮತ್ತು ವ್ಯಕ್ತಿತ್ವ ನಿಮ್ಮದು ಅಂತ ಹೊರಗಿನ ಜನರು ಹೇಳಿದ್ರೆ ಮನೆಯಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಹೇಳೋರೇ ಜಾಸ್ತಿ.
ಆದರೆ ಇಂದು ಬೆಳಗ್ಗೆ ಎಚ್ಚರ ಆದಾಗ 9 ಗಂಟೆ ಆಗಿತ್ತು. ಭಾನುವಾರ ಆಗಿದ್ದರಿಂದ ಮಲಗಿದ್ದೆ. ಸ್ವಲ್ಪ ನಿಧಾನವಾಗಿ ಏಳೋಣ ಅಂತ ರಾತ್ರಿ ಮಲಗಿದ್ದು ಕೂಡ ಲೇಟು. ನನ್ನ ಅಕ್ಕ ತುಂಬ ಸಲ ಫೋನ್ ಮಾಡಿದ್ದಾಳೆ. 7-8 ಮಿಸ್ಡ್ ಕಾಲ್ ಇದೆ. ಪುನಃ ಅವಳಿಗೆ ಫೋನ್ ಮಾಡಿದೆ. ಅಕ್ಕ ಹೇಳ್ತಾಳೆ, ಎಷ್ಟು ಸಲ ನಿಂಗೆ ಕಾಲ್ ಮಾಡ್ತಾ ಇರೋದು? ಮುಂದಿನ ವಾರ ನಿನಗೆ ರಜೆ ಇದೆ ಅಲ್ವಾ? ಕಾಲೇಜ್ ಎಕ್ಸಾಮ್ಸ್ ಆಯಿತು, ವೆಕೇಷನ್ ಕೊಡ್ತಾರೆ ಅಲ್ವಾ? ಒಂದಷ್ಟು ದಿನ ಆಗ ಇಲ್ಲೇ ಬಂದುಬಿಡು. ನಮ್ಮ ಮಾವನವ್ರಿಗೆ ತುಂಬಾ ವಯಸ್ಸಾಗಿದೆ. ಇತ್ತೀಚೆಗೆ ನಿನ್ನನ್ನು ನೋಡಬೇಕು ಅಂತ ಹೇಳ್ತಿರ್ತಾರೆ. ನಾನು ನಿನಗೆ ರಜೆ ಬರಲಿ ಅಂತ ಹೇಳ್ತಿದ್ದೆ. ಇನ್ನೂ ನೀನು ಬರೋ ದಿನಗಳನ್ನು ಮುಂದೂಡೋದಕ್ಕೆ ಸಾಧ್ಯ ಇಲ್ಲ. ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡ್ತಾ ಇದೆ. ವಯಸ್ಸಾದವರು ಯಾರನ್ನಾದರೂ ಪದೇ ಪದೇ ಕೇಳಿದ್ರೆ, ನೋಡಬೇಕು ಅಂತ ಅನಿಸಿದ್ರೆ ಅವರನ್ನು ನೋಡಿಬಿಡ್ಬೇಕು. ಯಾಕಂದರೆ ನಾಳೆ ಅವ್ರ ಪಾಲಿಗೆ ಇರ್ತದೆಯೋ ಇಲ್ವೋ ತಿಳಿದಿಲ್ಲ. ಆಯ್ತಕ್ಕ, ಇಷ್ಟೊಂದು ಪೀಠಿಗೆ ಹಾಕಬೇಡ. ಇತ್ತೀಚೆಗೆ ನಿನ್ನ ಕನಸಲ್ಲಿ ಜಾಸ್ತಿ ಬರ್ತಿದ್ಯಾ, ಅದಕ್ಕೆ ಬರ್ತೀನಿ. ನಿನ್ನನ್ನು ನೋಡಬೇಕು. ನಿನ್ನ ಜೊತೆ ನಿಮ್ಮ ಮಾವ ಅತ್ತೆ, ನನ್ನ ಭಾವ, ನಿನ್ನ ಮುದ್ದಿನ ಮಗ ಎಲ್ಲರೂ ನೋಡಬೇಕು. ಯಾಕೋ ನನ್ನ ಮಗಳು ಏನು ಮಾಡಿದ್ಲು? ನಿನಗೆ ಅವಳನ್ನು ನೋಡಬೇಕು ಅಂತ ಅಂದ್ಕೊಂಡು ನಮ್ಮ ಹೆಸ್ರುಗಳ ಮಧ್ಯೆ ಹೇಗೆ ತರ್ತೀಯಾ? ನನಗೆ ಗೊತ್ತು, ನಿನಗೆ ಅವಳು ಅಂದರೆ ತುಂಬ ಇಷ್ಟ. ನನ್ನ ಮಗಳನ್ನ ನೋಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ನಿನಗೂ ಕೂಡ ಮನಸ್ಸೊಳಗೆ ಪ್ರೀತಿ ಇರುತ್ತೆ. ಮೇಲ್ ಮಾತ್ರ ಈ ರೀತಿ ನಿಷ್ಠೂರದ ಮಾತುಗಳನ್ನು ಆಡ್ತೀಯ ಅಂತ ಅಕ್ಕ ಹೇಳಿದ್ಲು. ಅಕ್ಕ, ನೀನು ಇದೇ ರೀತಿ ಮಾತಾಡ್ತಾ ಇದ್ರೆ ನಾನು ನಿಮ್ಮ ಹಳ್ಳಿಗೆ ಬರೋದೇ ಇಲ್ಲ ಅಂತ ಹೇಳಿದೆ. ಆಯ್ತು ಮಾರಾಯ, ನಿನಗೆ ಹೇಗೆ ಇಷ್ಟನೋ ಅದೇ ರೀತಿ ಇರು ಅಂತ ಹೇಳಿದ್ಲು. ಈ ವಾರ ಸ್ವಲ್ಪ ರೇಟಿಂಗ್ ವರ್ಕ್ ಇತ್ತು. ಮಕ್ಕಳ ಎಕ್ಸಾಮ್ಸ್ ಆಗಿತ್ತು. ಪೇಪರ್ ವ್ಯಾಲ್ಯೂಯೇಷನ್ ಮಾಡಿ ಆಯಿತು. ತುಂಬ ದಿನ ಆಗಿತ್ತು. ಅಪ್ಪ ಅಮ್ಮ ಅಕ್ಕ ಅವ್ರ ಮಕ್ಕಳನ್ನ ಭಾವನ್ನ ನೋಡಬೇಕು. ಅವ್ರಿಗೆ ಹೋಗಿ ಉಡುಗೊರೆಗಳನ್ನು ತಂದೆ. ನನ್ನ ಸಹೋದ್ಯೋಗಿಗೆ ಒಬ್ಬರು ನನಗೆ ಸಹಾಯ ಮಾಡಿದ್ರು ಗಿಫ್ಟ್ಗಳನ್ನು ತಗೊಳ್ಳೋದಕ್ಕೆ. ನಮ್ಮ ಅಕ್ಕ ಅವಳ ಮಗಳಿಗೆ ಸೀರೆ ತಗೊಂಡ್ರೆ, ಯಾಕಂದರೆ ಹೆಣ್ಮಕ್ಳಿಗೆ ಸೀರೆ ಅಂದರೆ ಇಷ್ಟ ಅಲ್ವಾ. ಗಂಡಸರಿಗೆ ಬಟ್ಟೆ ತಗೊಂಡೆ. ವಿಧವಾದ ಹಣ್ಣುಗಳು, ಬೇಕರಿ ತಿಂಡಿಗಳನ್ನು ತಗೊಂಡೆ. ಹೋದೆ. ಕಾರಲ್ಲಿ ಹೋಗಬೇಕಾದಾಗ ಅನ್ನಿಸ್ತು, ಊರು ತುಂಬ ಇಂಪ್ರೂವ್ ಆಗಿದೆ. ಮೊದಲಿದ್ದ ಗುಡ್ಡಗಾಡುಗಳೆಲ್ಲ ಈಗ ಹೋಟೆಲ್ಗಳು, ಕಾಂಪ್ಲೆಕ್ಸ್ಗಳಾಗಿವೆ. ಊರಿನ ಹತ್ರ ತುಂಬ ಅಂಗಡಿಗಳು, ಶಾಪಿಂಗ್ ಮಾಲ್ಗಳು ಇದೆ. ಅದನ್ನು ನೋಡಿ ನನಗೆ ಖುಷಿ ಆಯಿತು. ನಾನು ಮನೆಗೆ ಬಂದ ತಕ್ಷಣ ಅಕ್ಕ ಗೇಟಲ್ಲೇ ನಿಂತಿದ್ಲು, ನನ್ನನ್ನು ಕಾಯ್ತಾ. ಅವಳ ಜೊತೆ ಅವಳ ಮಗನೂ ಕೂಡ ಇದ್ದ. ಮಾಮ ಬರ್ತಾರೆ ಅಂತ. ಅವ್ರಿಗೆಲ್ಲ ನಾನು ಅಂದರೆ ಇಷ್ಟ. ನಾನೇ ತುಂಬ ದಿನ ಅವರನ್ನು ಕಾಯಿಸ್ದೆ. ಹೋಗದೆ ಅಂತ ಅನ್ನಿಸ್ತು. ನಾನು ಇಳಿದ ತಕ್ಷಣ ಕಾರ್ನಿಂದ ನನ್ನ ಕೈಯಲ್ಲಿದ್ದ ಲಗೇಜ್ಗಳನ್ನೆಲ್ಲನೂ ತಗೊಂಡು ನನ್ನನ್ನು ಪ್ರೀತಿಯಿಂದ ಮನೆಯೊಳಗಡೆ ಕರ್ಕೊಂಡು ಹೋದರು. ನನ್ನ ಗಿಫ್ಟ್ಗಳನ್ನು ನೋಡಿ ಎಲ್ರಿಗೂ ಖುಷಿಯಾಯಿತು. ನನಗೆ ರಾಜ ಭೋಜನ ಮಾಡಿದ್ರು. ಆ ಭೋಜನನ ನೋಡಿ ಭಯ ಆಯಿತು. ಅಷ್ಟೊಂದು ತಿನ್ನಬೇಕು. ನನಗೆ ನಾನ್ ವೆಜ್ ಇಷ್ಟ ಆಗಿದ್ದರಿಂದ ಅಕ್ಕ ಅದರಲ್ಲಿ ವಿಧವಾದ ಅಡುಗೆಗಳನ್ನು ಮಾಡಿದ್ಲು. ಬೆಳಗ್ಗೆ 4 ಗಂಟೆಯಿಂದನೂ ಅಡುಗೆ ಮನೆಯಲ್ಲಿನೇ ಇದ್ದಾಳಂತೆ. ನನ್ನ ತಮ್ಮ ಬರ್ತಾನೆ ಅಂತ ಆ ಊರವ್ರಿಗೆಲ್ಲರಿಗೂ ಹೇಳಿದ್ದಾಳೆ. ಆಗಿದ್ದರಿಂದ ಎಲ್ಲರೂ ಕೂಡ ಜಂಬ ಇಲ್ಲದೆ ನನ್ನ ಬಳಿ ಬಂದು ಮಾತಾಡಿದ್ರು. ಎಲ್ಲರೂ ನನ್ನನ್ನು ಅಕ್ಕನ ಅಳಿಯ ಮಗ ಅಂತ ಅಂದ್ಕೊಂಡಿದ್ದಾರೆ. ಅವಳ ಮಗಳನ್ನು ನೋಡೋದಕ್ಕೆ ಬಂದಿದ್ದೀನಿ ಅಂತ ನನ್ನನ್ನು ಚುಡಾಯಿಸಿದ್ರು. ನಂಗೆ ಸ್ವಲ್ಪ ಮುಜುಗರ ಆಯಿತು. ಆಗ ಅಕ್ಕನ ಮಗಳು ಇನ್ನೂ ಕಾಣಿಸಿಲ್ವಲ್ಲ ಅಂತ ಅಂದ್ಕೊಂಡೆ. ಅಕ್ಕನ ಪುಟ್ಟ ಮಗನನ್ನು ಕೇಳಿದಾಗ, ಅಕ್ಕ ಇಂಜಿನಿಯರ್, ಈಗ 2ನೇ ವರ್ಷ, ಚೆನ್ನಾಗಿ ಓದ್ತಾಳೆ, ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಆ ಮಾತನ್ನು ಕೇಳಿ ನಾನು ಸ್ಟನ್ನಾದೆ. ಚಿಕ್ಕಂದಿನಿಂದ ಅಕ್ಕ ನನ್ನ ಮಗಳು ಚೆನ್ನಾಗಿ ಓದೋದಿಲ್ಲ, ನಿನ್ನ ರೀತಿ ಓದಬೇಕು, ಅವಳು ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ನಂಗೆ ತುಂಬ ಬೇಸರ ಮಾಡ್ತಾಳೆ ಅಂತ ಪ್ರತಿದಿನ ಹಂಗೆ ಫೋನ್ ಮಾಡಿ ಹೇಳ್ತಿದ್ಲು. ನಾನೊಳಗೆ ಬುದ್ಧಿವಾದ ಹೇಳ್ತಿದ್ದೆ. ದೊಡ್ಡವಳಾದಂತೆ ಅವಳ ಮಾತುಗಳು ಕಡಿಮೆ ಆಗಿದ್ದು, ನನ್ನ ಮಾತುಗಳು ಕಡಿಮೆ ಆಯಿತು. ನನ್ನ ಹೃದಯ ಅವಳಿಗಾಗಿ ಹೊಡ್ಕೋತಿತ್ತು. ನಾನು ಯಾವಾಗ ಅವಳನ್ನು ನೋಡ್ತೀನೋ ಅಂತ. ಏನೋ ಒಂದು ರೀತಿ ಚಡಪಡಿಕೆ. ಅವಳು ಚೆನ್ನಾಗಿ ಓದ್ತಿದ್ದಾಳೆ ಅಂತ ಅಂದಮೇಲೆ ಅವಳ ಮೇಲೆ ನನಗೆ ಸ್ವಲ್ಪ
ಗೌರವ ಜಾಸ್ತಿ ಆಯಿತು. ಅವಳು ಸ್ಕೂಟಿಯಲ್ಲಿ ಬಂದಳು. ಪ್ರತಿದಿನ ಕಾಲೇಜ್ಗೆ ಸ್ಕೂಟಿನಲ್ಲೇ ಹೋಗ್ತಾಳಂತೆ. ಅವಳಿಗೆ ಸ್ಕೂಟಿ ಓಡಿಸೋದಕ್ಕೆ ಬರ್ತದೆಯಾ ಅಂದರೆ ಅವಳು ಬೇಕಾದರೆ ಬುಲೆಟ್ ಕೂಡ ಓಡಿಸ್ತಾಳೆ ಅಂತ ಅಕ್ಕ ನಗ್ತಾ ಹೇಳಿದ್ಲು. ಎಷ್ಟು ಸುಂದರವಾಗಿದ್ದಾಳೆ ಅಂದರೆ ಅವಳನ್ನು ನೋಡಿ ನಾನು ಸಂಪೂರ್ಣವಾಗಿ ಫ್ಲಾಟ್ ಆದೆ. ತುಂಬ ಬೆಳ್ಳಗಿದ್ದಾಳೆ, ಉದ್ದಕ್ಕಿದ್ದಾಳೆ, ಸಣ್ಣಕ್ಕಿದ್ದಾಳೆ, ಕಣ್ಗಳು ತುಂಬ ಕಾಂತಿಯಿಂದ ಹೊಳಿತಾ ಇದೆ. ಕೂದಲನ್ನು ಟೈಟಾಗಿ ಕಟ್ಟಿದ್ದಾಳೆ, ಭುಜದ ಮೇಲೆ ಇಳಿಬಿಟ್ಟಿದ್ದಾಳೆ, ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದಾಳೆ, ಮುಖ ತುಂಬ ಕ್ಲೀನಾಗಿದೆ, ಒಂದೇ ಒಂದು ಪಿಂಪಲ್ ಕೂಡ ಇಲ್ಲ. ಅಳಿಯಲ್ಲಿದ್ದರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾಳೆ. ನನ್ನ ಮೇಲೆ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ, ಕ್ಯಾಶುವಲಾಗಿ ಮಾತಾಡಿದ್ಲು. ನನ್ನ ಮೇಲೆ ಬಿದ್ದು ಮಾತಾಡಿಸಿದ್ರೂ ಕೂಡ ಅವಳು ಸರಿಯಾಗಿ ಮಾತಾಡಲೇ ಇಲ್ಲ. ನನ್ನ ಅಕ್ಕ ನಗ್ತಿದ್ಲು. ನಿನ್ನ ಮಾಮ ಬಂದಿದ್ದಾರೆ ಅಂತ ಅವಳನ್ನು ಕರ್ಕೊಂಡು ಬಂದ್ಲು. ಅವಳು ನಗ್ತಾ ಮಾತಾಡ್ಸಿದ್ಲು. ಅಷ್ಟೇ, ಅಷ್ಟೊಂದು ಬಾಂಧವ್ಯ ಇಲ್ಲ. ದೊಡ್ಡವಳಾಗಿದ್ದಾಳೆ, ಏನೋ ಮುಜುಗರ ಏನೋ ಅಂತ ಅಂದ್ಕೊಂಡೆ. ಒಂದೆರಡು ದಿನ ಅವಳಿಗಾಗಿ ನಾನು ಕಾತುರದಿಂದ ಕಾಯ್ತಿದ್ದೆ. ಅವಳು ಕಾಲೇಜ್ಗೆ ಹೋಗೋದನ್ನು ಬರೋದನ್ನು ನೋಡ್ತಿದ್ದೆ. ಕಾಲೇಜ್ಗೆ ಹೋಗಿ ವಿಚಾರಿಸಿದಾಗ ತಿಳಿತು ಅವಳು ಟಾಪರ್ ಅಂತ, ತುಂಬ ಒಳ್ಳೆ ಹುಡುಗಿ ಅಂತ. ಅವಳ ಬಗ್ಗೆ ಹೇಳಿದ್ರು. ನನ್ನ ಹೃದಯದಲ್ಲಿ ಅವಳ ಬಗ್ಗೆ ಒಂದು ಹೊಸ ಭಾವನೆಗಳು ಮೂಡ್ತಾ ಇದೆ. ಅಪ್ಪ ಅಮ್ಮನನ್ನು ಕರ್ಕೊಂಡು ಬರ್ತೀನಿ, ಹಾಗೆ ಮನೆ ದೇವ್ರಿಗೆ ಹೋಗೋಣ ಅಂತ ಅಕ್ಕ ಹೇಳಿದ್ಲು. ಆದರೆ ನನ್ನ ಆರೋಗ್ಯ ಸರಿ ಇರಲಿಲ್ಲ. ಸರಿ, ದೇವಸ್ಥಾನಕ್ಕೆ ಹೋಗಿ ಅಪ್ಪ ಅಮ್ಮನನ್ನು ಕರ್ಕೊಂಡು ಬರ್ತೀನಿ, ಅವರನ್ನು ನೀನು ನೋಡುವಿಯಂತೆ ಎಂದು ಆಫ್ ಡೇ ನನ್ನ ಮಗಳು ಬೇಗ ಬಂದುಬಿಡ್ತಾಳೆ. ಮನೆ ಕಡೆ ಹುಷಾರು ಅಂತ ಹೇಳಿ ಅಕ್ಕ ಹೋದ್ಲು. ನನ್ನ ದೇಹ ಇನ್ನೂ ಜೋರಾಗಿ ಹೊಡ್ಕೋತಾ ಇತ್ತು. ಇಂದು ನಾವಿಬ್ಬರೇ ಮನೆಯಲ್ಲಿ. ಸ್ವಲ್ಪ ಅವ್ರ ಜೊತೆ ಫ್ರೀಯಾಗಿ ಮಾತಾಡಬೇಕು. ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಿದ್ರೆ ಅವಳನ್ನು ಆರಾಮಾಗಿ ಮದುವೆ ಆಗ್ಬೋದು. ನನಗೂ ಕೂಡ ಅವಳಿಗೂ ವಯಸ್ಸಿನಲ್ಲಿ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ. ನನ್ನ ಅಕ್ಕನಿಗಿಂತ ತುಂಬ ಲೇಟಾಗಿದ್ದರಿಂದ ಒಂದು 6 ವರ್ಷ ಗ್ಯಾಪ್ ಇರತ್ತೆ ಎಂದು ಬಂದವಳೆ ನನ್ನನ್ನು ನೋಡಿ ಕೋಪಗೊಂಡು ರೂಮಿಗೆ ಹೊರಟೋದ್ಲು. ಎಷ್ಟೊತ್ತಾದರೂ ಬರಲೇ ಇಲ್ಲ. ತುಂಬ ಒತ್ತಾಯ ಮೇಲೆ ಹೊರಗೆ ಬಂದಳು. ತುಂಬ ಹೊಸ ರೀತಿ ಇದ್ದ ನೈಟ್ ಡ್ರೆಸ್ನ ಹಾಕಿದ್ಲು. ಅದು ತುಂಬ ಟ್ರಾನ್ಸ್ಪರೆಂಟ್ ಆಗಿತ್ತು. ಕೂದಲನ್ನು ಸಂಪೂರ್ಣವಾಗಿ ಕೆಳಗೆ ಬಿಟ್ಟಿದ್ಲು. ಹಣೆಗೆ ಏನೂ ಇಟ್ಟಿರಲಿಲ್ಲ. ತುಟಿಗೆ ಲಿಪ್ಸ್ಟಿಕ್ ಹಾಕಿದ್ಲು. ಈಗ ತಾನೇ ಅರಳಿದ ಹೂವಿನ ರೀತಿ ಕಾಣಿಸ್ತಿದ್ಲು. ನನಗೆ ಮುಜುಗರ ಆದರೂ ಕೂಡ ಕೆಳಗೆ ಬಿದ್ದು ಮಾತಾಡ್ಸಿದ್ದೆ. ಕೊನೆಗೆ ಹೇಳಿದೆ, ನನ್ನ ಮೇಲೆ ಇಷ್ಟು ಕೋಪ ಯಾಕೆ? ಎಲ್ಲರ ಜೊತೆ ಖುಷಿಯಾಗೇ ಇರ್ತೀಯ ಅಂತ. ನೀವು ನನ್ನನ್ನು ಯಾವಾಗಲೂ ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ನಾನು ಚೆನ್ನಾಗಿಲ್ಲ, ಸರಿಯಾಗಿ ಓದೋದಿಲ್ಲ ಅಂತ. ಅದಕ್ಕೆ ನಾನೀಗ ನೋಡಿ ಎಷ್ಟು ಸುಂದರವಾಗಿದ್ದೀನಿ, ಎಷ್ಟು ಚೆನ್ನಾಗಿದ್ದೀನಿ. ನಿಮ್ಮ ಮೇಲೆ ಚಾಲೆಂಜ್. ನಂಗೆ ಕೊನೆಗೆ ಇನ್ನೊಂದು ಚಾಲೆಂಜ್ ಇದೆ. ನೀವು ಎಷ್ಟು ಸಂಬಳ ತಗೋತಾ ಇದ್ದೀರೋ ಅದಕ್ಕಿಂತ 3 ಪಟ್ಟು ಸಂಬಳನ ಜಾಸ್ತಿ ತಗೊಳ್ಳೋ ಕೆಲಸಕ್ಕೆ ಸೇರಬೇಕು. ಅಮ್ಮ ಅಜ್ಜಿ ಯಾವಾಗಲೂ ಬೇಸರ ಮಾಡ್ಕೋತಿರ್ತಾರೆ. ನನ್ನ ತಮ್ಮ, ನನ್ನ ಮಗ ನಿನ್ನನ್ನು ಒಪ್ಪೋದಿಲ್ಲ ಮಗಳೇ, ನಿನ್ನನ್ನು ಸೊಸೆ ಮಾಡ್ಕೊಳ್ಳೋಣ ಅಂದರೆ ಅಂತ. ನನಗಾಗ ಮನಸ್ಸು ನೋವಿಂದ ಕೂಗ್ತಿತ್ತು. ಚಿಕ್ಕಂದಿನಿಂದ ನಾನು ನಿನ್ನನ್ನೇ ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದೆ. ಪ್ರತಿಯೊಬ್ಬರು ನನ್ನ ಮನಸ್ಸಲ್ಲಿ ಅದೇ ಆಸೆನ ಮೊಳಕೆ ಹೊಡಿಸಿ ಬಿತ್ತಿದ್ರು. ನನಗೆ ನೀವು ತುಂಬಾ ನೆಗ್ಲೆಕ್ಟ್ ಮಾಡಿದ್ದೀರಾ. ನಿಮಗೂ ನನಗೂ ಸರಿ ಹೊಂದೋದಿಲ್ಲ ಬಿಡಿ. ನೀವು ಹೇಳಿದ್ದೇ ಸರಿ. ನಾನು ಅಂತ ರೂಮಿಗೆ ಹೋದ್ಲು. ರೂಮಿನೊಳಗೆ ಹೋಗಬೇಕು ಅಷ್ಟರಲ್ಲಿ ಮಾಮ ನಂಗೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ನಿಮಗಿಂತ ಸುಂದರವಾಗಿರುವ, ನಿಮಗಿಂತ ಒಳ್ಳೆ ಹುಡುಗನ್ನ ನೋಡಿ ನಾನು ಮದುವೆ ಆಗಬೇಕು ಅಂತ ಹೇಳಿದ್ಲು. ನಾನು ಸಡನ್ನಾಗಿ ಹೋಗಿ ಅವಳ ಬಾಯಿನ ಮುಚ್ಚಿದೆ. ಅವಳು ಕೋಪದಿಂದ ನನ್ನ ಕೈನ ಕಚ್ಚಿದ್ಲು. ನೀವು ಅದನ್ನು ನೋಡಿ ಹೊಟ್ಟೆ ಹುರಿ ಪಡಬೇಕು. ಆ ಹುಡುಗ ನನಗೆ ನಿಮ್ಮ ಎದುರಿಗೆ ಮುತ್ತು ಕೊಡ್ತಾನೆ ಅಂತ ಹೇಳಿದಾಗ ಕೋಪ ಬಂದು ನನ್ನ 2 ಕೈಗಳನ್ನು ಅವಳ ಕೆನ್ನೆಗಳ ಬಳಿ ಇಟ್ಕೊಂಡು ಅವಳನ್ನು ಗಟ್ಟಿಯಾಗಿ ಚುಂಬಿಸ್ದೆ. ಅವಳು ನನ್ನನ್ನು ತಳ್ಳೋದಕ್ಕೆ ಪ್ರಯತ್ನ ಪಟ್ಲು. ಅದರ ಪರಿಣಾಮ ನಾನು ಅವಳ ಮೇಲೆ ಬಿದ್ದೆ. ಅವಳ ನನ್ನ ತುಟಿಗಳು
ಅವಳ ದೇಹಗಳು ನನ್ನ ದೇಹಗಳು, ಅವಳ ಕಣ್ಣುಗಳು ನನ್ನ ಕಣ್ಣುಗಳು ಸಂಪೂರ್ಣವಾಗಿ ಬೆರೆತವು. ಅವಳ ದೇಹದ ಬಿಸಿ ನನ್ನ ದೇಹಕ್ಕೆ ನಾಡ್ತಾ ಇತ್ತು. ಅವಳ ಎದೆ ಬಡಿತ ನಂಗೆ ಜೋರಾಗಿ ಕೇಳಿಸ್ತಾ ಇತ್ತು. ಮೈಕೈ ರೋಮಾಂಚನ ಆಗ್ತಿತ್ತು. ಮನಸ್ಸಿಗೆ ಹೊಸ ಆಸೆಗಳು ಉಂಟಾಯಿತು. ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಅವಳ ಬಟ್ಟೆಗಳನ್ನು ಕಿತ್ತು ಬಿಸಾಕ್ದೆ. ಅವಳಿಗೆಲ್ಲ ಕಡೆ ಕೊಟ್ಟೆ. ಮೊದಲು ಅವಳು ದೂರ ನುಗ್ತಿದ್ಲು, ಆದರೂ ಕೂಡ ನನಗೆ ಸಹಕರಿಸಿದ್ಲು. ಅವಳು ನನ್ನ ಬಟ್ಟೆಗಳನ್ನು ತೆಗೆದವಳು. ಉದ್ವೇಗದಲ್ಲಿ ತುಂಬಿದ ಯೌವನ ಇಬ್ರಿಗೂ ಇದ್ದಿದ್ದರಿಂದ ಅದರಲ್ಲಿ ತೇಲಾಡಿದ್ವಿ. ಇದೇ ಮೊದಲ ಬಾರಿ ಒಂದು ಹೆಣ್ಣಿನ ಜೊತೆ ಇಷ್ಟು ಬೆರೆತಿದ್ದು, ಇಷ್ಟು ಸುಖಾನ ತಗೊಂಡಿದ್ದು. ನಂತರ ಇಬ್ಬರು ಒಬ್ರನ್ನೊಬ್ಬರು ಗಟ್ಟಿಯಾಗಿ ತಪ್ಕೊಂಡು ಮಲಗಿದ್ವಿ. ಅವಳಿಗೆ ಎಚ್ಚರ ಆದಾಗ ನಂಗೆ ಸ್ವಲ್ಪ ಭಯ ಆಯಿತು, ಅವಳು ಏನು ಹೇಳ್ತಾಳೆ ಅಂತ. ಆಗಳು ನನ್ನನ್ನು ಇನ್ನೂ ಗಟ್ಟಿಯಾಗಿ ತಪ್ಕೊಂಡ್ಳು. ನಿಂಗೆ ಬೇಸರ ಇಲ್ವಾ ಅಂತ ಕೇಳಿದ್ದಕ್ಕೆ, ಬೇಸರ ಯಾಕೆ, ಮುಂದಿನ ವಾರ ನಾವಿಬ್ಬರು ಮದುವೆ ಆಗ್ತಾಯಿದ್ದೀವಿ ಅಲ್ವಾ ಅಂದ್ಲು. ಈಗ ಅಪ್ಪ ಅಮ್ಮ ಹೋಗಿರೋದು ನಮ್ಮಿಬ್ಬರು ಮದುವೆಯ ಲಗ್ನ ಪತ್ರಿಕೆನ ಮನೆ ದೇವರು ಕೊಡೋಕ್ಕೆ. ಮೊದಲು ಕಾರ್ಡ್ನ ನೀವು ನನ್ನನ್ನು ಯಾವಾಗಲೂ ತಾತ್ಸಾರ ಮಾಡ್ತಿದ್ದೀರಾ. ಆಗ ನನಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿತ್ತು. ಅದಕ್ಕೆ ನಾನು ಅದನ್ನೇ ನಿಮ್ಮ ಮೇಲೆ ಪ್ರಯೋಗ ಮಾಡಿದೆ. ನಾನು ನಿಮ್ಮನ್ನು ತಾತ್ಸಾರ ಮಾಡಿದೆ, ಬೇರೆ ಹುಡುಗನ ಬಗ್ಗೆ ಹೇಳಿದೆ. ಆಗ ನಿಮಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಯಿತು ಅಲ್ವಾ ಅಂತ ನನಗೆ ಮುತ್ತನ್ನು ಕೊಡೋದಕ್ಕೆ ಪುನಃ ನಾವಿಬ್ಬರು ಆ ಸುಖದಲ್ಲಿ ತೇಲಾಡಿದ್ವಿ. ಮದುವೆಗೆ ಎಲ್ಲ ಶಾಪಿಂಗ್ನೂ ಮಾಡಿದ್ದಾರೆ. ಇನ್ನೂ ನನ್ನ ಬಟ್ಟೆನೋ ಒಂದು ತಗೋಬೇಕು. ಮನೆಯಲ್ಲಿ ಮದುವೆ ವಾತಾವರಣ ಸಡಗರದಿಂದ ತುಂಬಿದೆ. ಅಕ್ಕ, ಅಮ್ಮ ಎಲ್ರಿಗೂ ಖುಷಿ. ಒಂದೇ ವಾರದಲ್ಲಿ ನನ್ನ ಮದುವೆನ ತುಂಬ ಅದ್ಧೂರಿಯಾಗಿ ಮಾಡಿದ್ರು. ನಾನು ತುಂಬ ಅದೃಷ್ಟವಂತೆ ಅಂತ ಅಂದ್ಕೊಂಡೆ. ಇಷ್ಟು ಸುಂದರವಾದ ಹೆಂಡತಿ ಸಿಕ್ಕಿದ್ದಾಳೆ ಅಂತ. ಆ ಊರಲ್ಲಿ ದೊಡ್ಡ ದೊಡ್ಡ ಕಾಲೇಜ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಅಲ್ಲಿಗೆ ಅಪ್ಲೈ ಮಾಡಿದೆ. ನನ್ನ ಪ್ರೊಫೈಲ್ ಚೆನ್ನಾಗಿದ್ದರಿಂದ ಕೆಲಸ ಬೇಗನೆ ಸಿಕ್ತು. ಬೆಂಗಳೂರಲ್ಲಿ ಮಾಡ್ತಿದ್ದ ಕೆಲಸಕ್ಕೆ ರಿಸೈನ್ ಮಾಡಿದೆ. ನಾನು ಹೆಂಡ್ತಿದ್ದು ಕೂಡ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು. ಈಗ ಅವಳು ಹೇಳ್ತಿದ್ದಾಳೆ, ನೀವು PhD ಮಾಡಿ, ಮನೆ ಕಡೆ ನಾನು ಗಮನ ಹರಿಸ್ತೀನಿ ಅಂತ. ಈ ಸುಂದರವಾದ ಬುದ್ಧಿವಂತ ಹೆಂಡ್ತಿನ ಪಡೆದಿದ್ದು ನನ್ನ ಅದೃಷ್ಟ ಅಂತ ಪ್ರತಿದಿನಾನು ಅಂದ್ಕೊಳ್ತೀನಿ. ಅವಳನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಕೆಲ್ಸಕ್ಕೆ ಹೋದ್ರು ದಿನಕ್ಕೆ ಒಂದು 10 ಸಲ ಫೋನ್ ಮಾಡಿ ಇಬ್ಬರು ಕಷ್ಟ ಸುಖನ ವಿಚಾರಿಸ್ಕೋತೀವಿ. ಅಕ್ಕನ ಮಗಳನ್ನ ಮದುವೆ ಆಗಿ ಜೀವನ ಸ್ವರ್ಗ ಆಗಿದೆ. ಅಪ್ಪ, ಅಮ್ಮ, ಅಕ್ಕ ಎಲ್ಲರೂ ನೆಮ್ಮದಿಯಿಂದಿದ್ದಾರೆ. ಅಕ್ಕಂಗೆ ನಾನೀಗ ಹಿರಿ ಮಗ ಇದ್ದಂತೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.